ಇಲ್ಲ ಈ ತರ ಸಮಾಧಾನ ಹೋಗುವಂದು ಕರ್ಸ್ಬಿಟ್ಟು ಈ ತರ ಅನ್ಯಾಯ ಮಾಡಿದಿರಲ್ಲ. ಎಲ್ಲ ಧರ್ಮವ ನ್ಯಾಯವ, ಎಲ್ಲಾ ಧರ್ಮ ಎಲ್ಲಾ ನ್ಯಾಯ. ನೀನ್ ಮಾಡಿದ ಧರ್ಮವ, ನೀನ್ ಯಾಕೆ ದಾಸರಿ ನೋಡಕ್ ಹೋದೆ? ಪುನಃ ಮಜ್ಜರ್ ಲೋಡಿಂಗ್ ಮಾಡಿಸಿ ಹೊಡೆಯೋದೆ, ಓಡಕ್ಕಾಗಿಲ್ಲ. ಹೊಡೆದವ್ನ ಆಟಾಡಿಸ್ಕೊಂಡು ಹೋಗಿ ಹೊಡೆಯೋದೆ. ಅರ್ಜುನ್ ಅಣ್ಣನ ಮೀಟ್ ಮಾಡಿಬಿಟ್ಟು ಪುನಃ ಅಲ್ಲಿಗೆ ಬಂದ ಮೈಸೂರಿಗೆ. ಅವಾಗ ಬಂದು ನಿಮ್ಮನ್ನ ಜಾಮೀನುಗಳನ್ನ ಹೈಕೋರ್ಟಲ್ಲಿ ವ್ಯವಸ್ಥೆ ಮಾಡ್ತೀನಿ, ಹೋಗಿ ಅಣ್ಣನ ಜೊತೆಗೆ ಸೇರ್ಕೊಳ್ಳೋ ಹಂಗೆ ಅಂದ. ಆಮೇಲೆ ಲಾರಿ ಬಂದಾಗ ಟಾರ್ಚ್ ಹಾಕಿ ನೋಡಿದ್ರು ಸರ್. ನೋಡಿದಾಗ ಏನಪ್ಪ ಇದು ಅಂತ ಕೇಳಿದ್ರು, ಅಡ್ಡಾಕ್ಬಿಟ್ಟು. ಈ ವೀರಪ್ಪನದು ಗಂಧದ ಮರ ಸರ್ ಅನ್ಬಿಟ್ಟು ಹೇಳಿದ್ರು. ಅವ್ರು ಹೇಳಿದಾಗ ಇವರು ಪೊಲೀಸ್ನವ್ರು ಏನಂದ್ರು, ಆಯ್ತು ಹೋಗ್ರಿ ಅಂದ್ಬಿಟ್ಟು ಟಾರ್ಚ್ಲಿ ಹಿಂಗೆ ಆಡ್ಸಿ, ನೀವು ಹೋಗ್ರಿ ಆಯ್ತು ಹೋಗ್ರಿ ಅಂದ್ಬಿಟ್ರು. ಹಿಡಿಯೋಕೆ ಇವ್ರಿಗೆ ಧೈರ್ಯ ಬಂದಿಲ್ಲ. ಏನು ಶೂಟ್ ಗೀಟ್ ಮಾಡ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅವ್ರಿಗೆ ಭಯ ಆಯಿತು. ಅವರು ಆವಾಗ ಲಾರಿಲಿ ಆಳುಗಳು ಇದ್ರು, ಮತ್ತೆ ಸ್ಕೂಲ್ ಸುತ್ತಾನೆ ಆಳುಗಳು ಇದ್ರಂತೆ ಆವಾಗ ವೀರಪ್ಪನ ಕಡೆಯವರು. ಇನ್ನು ತನಿಖೆ ಮಾಡುವಂತ ಅವ್ರು ಇರಿಸ್ಕೊಂಡ್ರು ಅಷ್ಟೇ. ಇವತ್ತು ಯಾರು ಸರ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ 24 hours ಕೋರ್ಟ್ಗೆ ಅವ್ರು ಸಬ್ಮಿಟ್ ಮಾಡಬೇಕು ಕಾನೂನು ಪ್ರಕಾರ.